ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೇರ್ ಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ ಲಿಮಿಟ್ಸ್ ಮತ್ತು ಡೆರಿವೇಟಿವ್ 4 ಮಾರ್ಕ್ಸಿನ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಕ್ವಶನ್ ಅನ್ನ ನೋಡೋಣ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ದಾರೆ, ಫೈಂಡ್ ದಿ ಡೆರಿವೇಟಿವ್ ಆಫ್ x minus cos x divided by tan x with respect to x. ಇದು ಪ್ರಶ್ನೆ ಇದೆ. ಪ್ರಶ್ನೆ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಫಾರ್ಮುಲಾ ಬರಬೇಕು ಮಕ್ಕಳೇ ನಿಮಗೆ. ಇದಕ್ಕೆ ಏನಂತ ಕರಿತೀವಿ? ಈ ಫಾರ್ಮುಲಾಗೆ ಕೋಶನ್ ರೂಲ್ ಅಂತ ಕರಿತೀವಿ. ಯಾವಾಗ ಯಾವ ಫಂಕ್ಷನ್ u ಬೈ v ಫಾರ್ಮ್ ನಲ್ಲಿ ಕಾಣಿಸುತ್ತೆ, u ಬೈ v, u ಮತ್ತು v ಏನಿರುತ್ತೆ ಫಂಕ್ಷನ್ ಆಗಿ ಇರುತ್ತೆ ಮಕ್ಕಳೇ. u ಅಂದ್ರೂ ಒಂದು ಫಂಕ್ಷನ್ ಇರುತ್ತೆ, v ಅಂದ್ರೂ ಒಂದು ಫಂಕ್ಷನ್ ಆಗಿರುತ್ತೆ ಮಕ್ಕಳೇ. u ಬೈ v ಫಾರ್ಮ್ ನಲ್ಲಿ ಯಾವ್ದಿರುತ್ತೆ ಅದರ ಡೆರಿವೇಟಿವ್ ಈ ತರ ಇರುತ್ತೆ ಮಕ್ಕಳೇ. dy by dx is equal to v into du by dx minus u into dv by dx divided by v square. ಇದು ಫಾರ್ಮುಲಾ ಆಗಿದೆ ಮಕ್ಕಳೇ. ಸೊ ಈಗ ಇದನ್ನ ಸಾಲ್ವ್ ಮಾಡೋಣ ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ಮೊದಲು ಇದಕ್ಕೆ ಹೆಸರು ಕೊಡೋಣ ಮಕ್ಕಳೇ. ಹೆಸರು ಅವರು ಕೊಟ್ಟಿದ್ದಿಲ್ಲ, ಕ್ವಶನ್ ಅಲ್ಲಿ ಹೆಸರು ಮೆನ್ಷನ್ ಮಾಡಿಲ್ಲ. x minus cos x divided by tan x ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಹೆಸರು ಕೊಡೋಣ y ಅಂತ. ಸೊ ಲೆಟ್ y is equal to ಏನಂತ ಅನ್ನೋಣ, x minus cos x divided by tan x. ಕ್ವಶನ್ ಅನ್ನ ಮತ್ತೆ ಬರೆದಿದ್ದೀನಿ. ಸೊ ಇದಕ್ಕೆ ಈ ಕ್ವಶನ್ ಗೆ ಏನಂತ ಹೆಸರು ಕೊಟ್ಟಿದ್ದೀವಿ, y is equal to x minus cos x divided by tan x ಅಂತ ಕರಿತೀವಿ. ಸೊ ಈಗ ಇದನ್ನ ಏನು ಕಂಡುಹಿಡಿ ಅಂತ ಹೇಳಿದ್ದಾರೆ ಮಕ್ಕಳೇ, ಫೈಂಡ್ ದ ಡೆರಿವೇಟಿವ್. ಡೆರಿವೇಟಿವ್ ಅಂದ್ರೆ ಡಿಫರೆನ್ಷಿಯೇಷನ್. ಸೊ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಮಾಡಬೇಕು. ಎಕ್ಸಾಮ್ ನಲ್ಲಿ ಈ ತರ ಬರೀಬೇಕಾಗುತ್ತೆ ನೀವು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x, WRT ಅಂದ್ರೆ ವಿತ್ ರೆಸ್ಪೆಕ್ಟ್ ಟು x. ಸೊ y ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ ಅಂದ್ರೆ dy by dx ಆಗುತ್ತೆ ಮಕ್ಕಳೇ. y ಡೆರಿವೇಟಿವ್ ಏನಾಗುತ್ತೆ, dy by dx ಆಗುತ್ತೆ. ಇಲ್ಲಿ u ಅಂದ್ರೆ ಏನು ಕಂಪೇರ್ ಮಾಡಿ. u ಅಂದ್ರೆ x minus cos x, v ಅಂದ್ರೆ ಏನಾಗುತ್ತೆ ಮಕ್ಕಳೇ, tan x ಆಗುತ್ತೆ. ಸೊ ಫಾರ್ಮುಲಾವನ್ನ ಹಚ್ಚೋಣ. v ಅಂದ್ರೆ ಏನಿದೆ, tan x ಇದೆ ಮಕ್ಕಳೇ. v ಅಂದ್ರೆ ಏನು, tan x. ಡೆರಿವೇಟಿವ್ ಆಫ್ ವಾಟ್, u ದ ಡೆರಿವೇಟಿವ್ ಏನಿದೆ ಮಕ್ಕಳೇ, u ಅಂದ್ರೆ ಇದು. ಸೊ u ಅಂದ್ರೆ ಏನು, x minus cos x ಮೈನಸ್ u ಅಂದ್ರೆ ಏನು, x minus cos x ಅನ್ನ ಹಾಗೆ ಬರಿಬೇಕು ಇಂಟು ಡೆರಿವೇಟಿವ್ ಆಫ್ ವಾಟ್, v ಡೆರಿವೇಟಿವ್ ಏನಿದೆ ಮಕ್ಕಳೇ ಅದನ್ನ ಬರಿಬೇಕಾಗುತ್ತೆ. v ಅಂದ್ರೆ ಏನು, tan x ಆಗಿದೆ. ಹೋಲ್ ಡಿವೈಡೆಡ್ ಬೈ v ಸ್ಕ್ವೇರ್ ಅಂತ ಹೇಳಿದ್ದಾರೆ. v ಅಂದ್ರೆ ಏನು, tan x ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಇದೆಲ್ಲರಿಗೂ ಅರ್ಥ ಆಯ್ತಾ? ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. v ಅಂದ್ರೆ ಏನು, tan x ಅನ್ನ ಬರೆದಿದ್ದೀನಿ. ಡೆರಿವೇಟಿವ್ ಆಫ್ u ಅಂದ್ರೆ ಏನಾಗುತ್ತೆ ಮಕ್ಕಳೇ, x minus cos x ಅಂತ ಡೆರಿವೇಟಿವ್ ತಗೋಬೇಕು. ಇನ್ನು ತಗೊಂಡಿಲ್ಲ, ಡೆರಿವೇಟಿವ್ ಅಂತ ಹಾಕ್ತಾ ಇದ್ದೀನಿ ಈ ಫಾರ್ಮುಲಾ ನಲ್ಲಿ ಮಕ್ಕಳೇ. ಮೈನಸ್ u ಅಂದ್ರೆ ಏನು, x minus cos x. ಸೊ ಡೆರಿವೇಟಿವ್ ಆಫ್ ಏನಾಗುತ್ತೆ, v ಅಂದ್ರೆ ಏನಿದೆ ಮಕ್ಕಳೇ, tan x ಡಿವೈಡ್ ಬೈ v ಸ್ಕ್ವೇರ್ ಅಂತ ಹೇಳಿದ್ದಾರೆ. v ಸ್ಕ್ವೇರ್ ಅಂದ್ರೆ ಏನು, tan x ಹೋಲ್ ಸ್ಕ್ವೇರ್. ಮೊದಲಿಗೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ u ಅಂದ್ರೆ x minus cos x, v ಅಂದ್ರೆ tan x ಆಗಿರುತ್ತೆ ಮಕ್ಕಳೇ. ಇದರಲ್ಲಿ ಹಾಕಬೇಕು ಅಷ್ಟೇ ಫಾರ್ಮುಲಾದಲ್ಲಿ. ಸೊ ಈಗ ಡೆರಿವೇಟಿವ್ ಅನ್ನ ತಗೋಣ. ಡೆರಿವೇಟಿವ್ ಫಾರ್ಮುಲಾಸ್ ಬರಬೇಕು ಮಕ್ಕಳೇ. ಬರ್ಲಿಲ್ಲ ಅಂದ್ರೆ 4 ಮಾರ್ಕ್ಸ್ ತುಂಬಾ ಡಿಫಿಕಲ್ಟ್ ಆಗುತ್ತೆ ನಮಗೆ. ಸೊ ಇದು ಎಕ್ಸಾಮ್ ನಲ್ಲಿ ಈ ತರ ನಾವು ಮಾಡಿರ್ತೀವಿ, ಇದನ್ನೇ ಹೋಗಿ ನೀವು ಬರೀರಿ, ಮಾರ್ಕ್ಸ್ ಬರುತ್ತೆ ಮಕ್ಕಳೇ. 4 ಮಾರ್ಕ್ಸಿಗೆ 4 ಸಿಗುತ್ತೆ ನಿಮಗೆ. ಸೊ ಡೆರಿವೇಟಿವ್ ಆಫ್ ಡೆರಿವೇಟಿವ್ x minus cos x ಡೆರಿವೇಟಿವ್ ತಗೋಬೇಕು. ಡೆರಿವೇಟಿವ್ ಆಫ್ x ಅಂದ್ರೆ 1 ಆಗುತ್ತೆ. ಸೊ cos x ಡೆರಿವೇಟಿವ್ ಅಂದ್ರೆ ಮಕ್ಕಳೇ ಮೈನಸ್ sin x ಆಗುತ್ತೆ. ಸೊ cos x ಡೆರಿವೇಟಿವ್ ಏನಾಗುತ್ತೆ, ಮೈನಸ್ sin x. ಸೊ ಮೈನಸ್ x ಇಂಟು x minus cos x ಅನ್ನ ಹಾಗೆ ಬರೀತಾ ಇದ್ದೀನಿ. x minus cos x ಅನ್ನ ಹಾಗೆ ಬರೆದೆ. tan x ಡೆರಿವೇಟಿವ್ ಏನಾಗುತ್ತೆ, ಡೆರಿವೇಟಿವ್ ಆಫ್ tan x ಅನ್ನ ತಗೋಬೇಕಲ್ವಾ. ಸೊ ಡೆರಿವೇಟಿವ್ ಆಫ್ tan x ಅಂದ್ರೆ sec ಸ್ಕ್ವೇರ್ x ಆಗುತ್ತೆ ಮಕ್ಕಳೇ. ಹೋಲ್ ಡಿವೈಡೆಡ್ ಬೈ v ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸೊ tan x ಹೋಲ್ ಸ್ಕ್ವೇರ್ ಅಂದ್ರೆ tan ಸ್ಕ್ವೇರ್ x ಆಗುತ್ತೆ ಮಕ್ಕಳೇ. tan ಸ್ಕ್ವೇರ್ x ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು, tan ಸ್ಕ್ವೇರ್ x ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಈಗ ನೋಡಿ, ಸೊ dy by dx tan x into ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ, ಪ್ಲಸ್ sin x minus x minus cos x as it is. Second square will write as it is.
tan x ದ ಡೆರಿವೇಟಿವ್ sec x ಸ್ಕ್ವೇರ್ ಇರುತ್ತೆ ಮಕ್ಕಳೇ. ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ tan ಸ್ಕ್ವೇರ್ x. ಸೊ ಇಲ್ಲಿಗೆ ನಿಮ್ಮ ಉತ್ತರ ಮುಗಿಯುತ್ತೆ ಮಕ್ಕಳೇ. ಸೊ ಈಗ ನಿಮಗೆ 4 ಮಾರ್ಕ್ಸ್ ಸಿಕ್ತು. ಇಲ್ಲಿಂದ ಇಲ್ಲಿವರೆಗೆ ಬರೆದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ ಇಷ್ಟು ಬರೆದ್ರೆ ಮಾರ್ಕ್ಸ್ ಸಿಗುತ್ತೋ ಅಥವಾ ಇಲ್ಲೋ. 100% ಸಿಗುತ್ತೆ ಮಕ್ಕಳೇ. 4 ಮಾರ್ಕ್ಸ್ ಈ ಕ್ವಶನ್ಗೆ ನಿಮಗೆ ಪಕ್ಕಾ ಸಿಗುತ್ತೆ. ಇದನ್ನ ಬೋರ್ಡ್ ಎಕ್ಸಾಮ್ ನಲ್ಲಿ ಬರೀರಿ. ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಲ್ಲಿಯವರೆಗೆ ಇದನ್ನ ಕಾಪಿ ಮಾಡ್ಕೊಳ್ಳಿ. ಎಲ್ಲ ಮಕ್ಕಳು ಬರ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆನ ನೋಡೋಣ ಮಕ್ಕಳೇ. ಎರಡನೇ ಪ್ರಶ್ನೆ ಏನಂತ ಕೇಳಿದರೆ ಫೈಂಡ್ ದ ಡೆರಿವೇಟಿವ್ ಆಫ್ x plus cos x divided by tan x with respect to x. ಸೊ ಆ ಪ್ರಶ್ನೆ ಈ ಪ್ರಶ್ನೆ ಬೇರೆ ಬೇರೆ ಇದೆ ಮಕ್ಕಳೇ. ಅಲ್ಲಿ ಏನ್ ಮಾಡಿದ್ರು ಇದೇ ಫಸ್ಟ್ನೇ ಪ್ರಶ್ನೆಯಲ್ಲಿ x minus cos x ಇತ್ತು. ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ x plus cos x ಕೊಟ್ಟಿದ್ದಾರೆ. ಇದು ಸೇಮ್ ಟು ಸೇಮ್ ಅದೇ ತರಾನೇ ಇದೆ. x plus cos x divided by tan x. ಸೊ u by v ಫಾರ್ಮ್ ನಲ್ಲಿ ಇದೆ. ಫಾರ್ಮುಲಾ ನಿಮಗೆ ಗೊತ್ತಿದೆ. ಸೊ ಈ ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಮೊದಲು ಇದಕ್ಕೆ ಹೆಸರು ಕೊಡೋಣ. ಸೊ y is equal to what? x plus cos x whole divided by tan x ಬರುತ್ತೆ ಮಕ್ಕಳೇ. ಸೊ ಈಗ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ನೀವು ಖುದ್ದಾಗಿ ಇದೀಗ ಸಾಲ್ವ್ ಮಾಡಿದ್ದೀನಿ ಮಕ್ಕಳೇ. ಸೊ v ಏನಿದೆ v tan x ಆಗಿರುತ್ತೆ ಮಕ್ಕಳೇ. ಸೊ ಡೆರಿವೇಟಿವ್ ಆಫ್ ವಾಟ್ u ಡೆರಿವೇಟಿವ್ ಅನ್ನ ತಗೋಬೇಕಾಗುತ್ತೆ. u ಅಂದ್ರೆ ಏನು x plus cos x. ಅಗಳ ಸಮ್ನಲ್ಲಿ ಏನಿತ್ತು x minus cos x ಇತ್ತು. ಈಗ ಏನಿದೆ x plus cos x ಇದೆ. ಸೊ ಮೈನಸ್ u ಅಂದ್ರೆ ಏನು u ಅಂದ್ರೆ x plus cos x. ಈಗ ಡೆರಿವೇಟಿವ್ ಆಫ್ ವಾಟ್ v ಅಂದ್ರೆ ಏನಿದೆ ಮಕ್ಕಳೇ tan x. ಡೆರಿವೇಟಿವ್ ಆಫ್ v ಅಂದ್ರೆ tan x ಇರುತ್ತೆ. ಸೊ ಹೋಲ್ ಡಿವೈಡ್ ಬೈ v ಸ್ಕ್ವೇರ್ ಅಂದ್ರೆ tan x ಹೋಲ್ ಸ್ಕ್ವೇರ್ ಆಗಿದೆ ಮಕ್ಕಳೇ. ಸೊ ಈಗ ಡೆರಿವೇಟಿವ್ ಅನ್ನ ನೋಡೋಣ ಯಾವ ತರ ಬರುತ್ತೆ. dy by dx is equal to tan x. ಸೊ ಈಗ ನೋಡಿ ಸೊ ಡೆರಿವೇಟಿವ್ ಆಫ್ x ಅಂದ್ರೆ 1 ಆಗಿರುತ್ತೆ ಮಕ್ಕಳೇ. ಸೊ ಡೆರಿವೇಟಿವ್ ಆಫ್ cos x ಏನಾಗುತ್ತೆ ಮೈನಸ್ sin x ಆಗುತ್ತೆ. ಮೈನಸ್ sin x ಅರ್ಥ ಆಯ್ತಲ್ವಾ ಎಲ್ಲರಿಗೂ. ಇಲ್ಲಿ ಪ್ಲಸ್ ಇದೆ ಪ್ಲಸ್ ಹಾಗೆ ಬರ್ದಿದ್ದೀನಿ. cos x ಡೆರಿವೇಟಿವ್ ಏನಾಗುತ್ತೆ ಮಕ್ಕಳೇ ಮೈನಸ್ sin x ಆಗುತ್ತೆ. ಸೊ ಮೈನಸ್ x plus cos x into derivative of tan x ಇದೆ. ಡೆರಿವೇಟಿವ್ ಆಫ್ tan x ಆಗಲೇ ಹೇಳಿದ್ದೀನಿ ಮಕ್ಕಳೇ that is sec x square x ಆಗುತ್ತೆ. ಡೆರಿವೇಟಿವ್ ಆಫ್ tan x whole divided by tan x whole square ಅಂದ್ರೆ ಏನಾಗುತ್ತೆ tan square x ಆಗಿದೆ ಮಕ್ಕಳೇ. ಸೊ dy by dx is equal to tan x 1 cr ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ sin x ಆಗಿದೆ ಮಕ್ಕಳೇ. ಸೊ ಮೈನಸ್ x ಪ್ಲಸ್ cos x ಇದನ್ನ ಹಾಗೆ ಬರಿತಾ ಇದ್ದೀನಿ. ಮೈನಸ್ x ಪ್ಲಸ್ cos x ಅನ್ನ ಹಾಗೆ ಬರ್ದಿದ್ದೀನಿ ಇಂಟು sec x ಸ್ಕ್ವೇರ್ x ಹೋಲ್ ಡಿವೈಡೆಡ್ ಬೈ ವಾಟ್ tan ಸ್ಕ್ವೇರ್ x. ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಏನ್ ಬರ್ದಿದ್ದೀನಿ ಇಲ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ಮಕ್ಕಳೇ. ಸೊ ಮೈನಸ್ ಬ್ರಾಕೆಟ್ ಮೇಲ್ಗಡೆ ಏನಿದೆ ಅಲ್ಲ ಅದನ್ನೇ ಬರೆದು ಬಿಡಿ ಇಲ್ಲಿ ಕೆಳಗಡೆ. ಸೊ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೆಕೆಂಡ್ ಪ್ರಶ್ನೆ ಅರ್ಥ ಆಗಿದೆ ಯಾವ ತರ ಸಾಲ್ವ್ ಮಾಡೋದು ಅಂತ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದನ್ನ ಕಾಪಿ ಮಾಡ್ಕೊಳ್ಳಿ ಮಕ್ಕಳೇ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಎಲ್ಲ ಮಕ್ಕಳು ಬರ್ಕೊಂಡಿದ್ದೀರಿ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಮೂರನೇ ಪ್ರಶ್ನೆ ಯಾವ ತರ ಕೇಳಿದ್ದಾರೆ ನೋಡಿ. ಡಿಫರೆನ್ಶಿಯೇಟ್ f of x is equal to x raised to minus x raised to 5 minus cos x divided by sin x with respect to x. ಈ ಪ್ರಶ್ನೆನ ಕೇಳಿದ್ದಾರೆ. ಇದು 4 ಮಾರ್ಕ್ನ ಪ್ರಶ್ನೆ ಆಗಿದೆ ಮಕ್ಕಳೇ. ಮೂರನೇ ಪ್ರಶ್ನೆ ಇದು. ಸೊ ಇದು ಅದೇ ತರ ಫಾರ್ಮ್ ನಲ್ಲಿ ಇದೆ. ಮೊದಲ ಕ್ವಶನ್ ಅನ್ನ ಬರ್ಕೊಳ್ಳಿ. ಸೊ ಕ್ವಶನ್ ಏನಿದೆ f of x ಇಲ್ಲಿ ಹೆಸರು ಕೊಟ್ಟಿದ್ದಾರೆ, ಕೊಡಬೇಕಾಗಿಲ್ಲ. ಇಲ್ಲಿ ನೀವು ಅವರಾಗಲೇ ಕೊಟ್ಟಿದ್ದಾರೆ f of x ಅಂತ. ಸೊ f of x is equal to x raised to 5 minus cos x divided by sin x ಇದೆ. ಸೊ ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಮಕ್ಕಳೇ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಈಗ f of x ಇನ ಡೆರಿವೇಟಿವ್ ಏನಾಗುತ್ತೆ ಗೊತ್ತಾ ಮಕ್ಕಳೇ. f of x ಇನ ಡೆರಿವೇಟಿವ್ f dash of x ಆಗುತ್ತೆ ಮಕ್ಕಳೇ.
ಎಫ್ ಆಫ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಈಗ ಯು ಬೈ ವಿ ಫಾರ್ಮ್ ನಲ್ಲಿ ಇದೆ. ಇಲ್ಲಿ ಯು ಅಂದ್ರೆ ಎಕ್ಸ್ ರೈಸ್ ಟು 5 ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ವಿ ಅಂದ್ರೆ ಏನಾಗುತ್ತೆ ಮಕ್ಕಳೇ ಸೈನ್ ಎಕ್ಸ್ ಆಗಿರುತ್ತೆ. ಸೊ ವಿ ಅಂದ್ರೆ ಏನೀಗ ಸೈನ್ ಎಕ್ಸ್ ಅನ್ನ ಬರೆಯೋಣ. ಸೊ ಈಗ ಡೆರಿವೇಟಿವ್ ಆಫ್ ವಾಟ್ ಡೆರಿವೇಟಿವ್ ಆಫ್ ಯು. ಯು ಅಂದ್ರೆ ಏನು ಎಕ್ಸ್ ರೈಸ್ ಟು 5 ಮೈನಸ್ ಕಾಸ್ ಎಕ್ಸ್ ಮೈನಸ್ ಯು ಅಂದ್ರೆ ಏನಿದೆ ಮತ್ತೆ ಅದೇ ಇದೆ ಎಕ್ಸ್ ರೈಸ್ ಟು 5 ಮೈನಸ್ ಕಾಸ್ ಎಕ್ಸ್, ಅದನ್ನ ಮತ್ತೆ ಬರ್ಕೊಳ್ಳಿ. ಸೊ ಡೆರಿವೇಟಿವ್ ಆಫ್ ವಾಟ್ ಸೈನ್ ಎಕ್ಸ್ ಇನ್ನ ಡೆರಿವೇಟಿವ್ ತಗೋಬೇಕು. ವಿ ಅಂದ್ರೆ ಏನು ಸೈನ್ ಎಕ್ಸ್ ಅಲ್ವಾ. ಸೊ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅನ್ನ ಬರ್ಕೊಂಡಿದ್ದೀನಿ. ಸೊ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂದ್ರೆ ಏನು ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗಿದೆ ಮಕ್ಕಳೇ, ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ is equal to sin x. So derivative of x raised to 5 x raised to 5 ನ ಡೆರಿವೇಟಿವ್ ಇದನ್ನ ಇದು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ x raised to n ಜೊತೆ ಕಾಣಿಸುತ್ತೆ ಮಕ್ಕಳೇ. ಡೆರಿವೇಟಿವ್ ಆಫ್ x raised to n ಯಾವ ತರ ಇರುತ್ತೆ ಅಂದ್ರೆ n into x raised to n minus 1. ಸೊ ಈಗ ಇದು ಯಾವ ತರ ಕಾಣಿಸ್ತದೆ x raised to n ಅಂದ್ರೆ ಎಷ್ಟು ಮಕ್ಕಳೇ 5 ಆಗಿದೆ. ಸೊ 5 into x raised to 5 minus 1. ಸೊ 5 into x raised to 5 minus 1 ಅಂದ್ರೆ ಎಷ್ಟು 4 ಆಗಿರುತ್ತೆ. 5 minus 1 ಅಂದ್ರೆ ಎಷ್ಟು 4 ಆಗುತ್ತೆ ಮಕ್ಕಳೇ. 5 into x raised to 5 minus 1 is 5x raised to 4. ನಾವು cos x ಡೆರಿವೇಟಿವ್ ಏನಾಗುತ್ತೆ ಮೈನಸ್ sin x ಆಗುತ್ತೆ ಮಕ್ಕಳೇ. cos x ದ ಡೆರಿವೇಟಿವ್ ಏನಾಗಿದೆ ಮೈನಸ್ sin x. ಸೊ ಇದನ್ನ ಹಾಗೆ ಬರ್ಕೊಳ್ಳೋಣ. x raised to 5 minus cos x ಡೆರಿವೇಟಿವ್ ಆಫ್ sin x ಡೆರಿವೇಟಿವ್ ಏನಾಗಿದೆ ಮಕ್ಕಳೇ cos x ಆಗುತ್ತೆ. sin x ದ ಡೆರಿವೇಟಿವ್ ಏನಿದೆ cos x ಇದೆ ಬರ್ಕೊಂಡಿದ್ದೀನಿ. ಇದು ಕ್ವಶನ್ ಇದೆ ಮಕ್ಕಳೇ, ಅಂದ್ರೆ ಈ ಫಾರ್ಮುಲಾನ ಕಂಟಿನ್ಯೂ ಆಗಿ ಬರ್ಕೊಳ್ಳೋಕೆ ಹೋಗ್ಬೇಡಿ. ಇಲ್ಲಿಗೆ ಇದು ಈ ತರ ಒಳಗಡೆ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಇದು cos x ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ sin x ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ಮಕ್ಕಳೇ sin ಸ್ಕ್ವೇರ್ x ಆಗುತ್ತೆ. ಅರ್ಥ ಆಯ್ತಲ್ವಾ. ಈಗ ನೋಡಿ ಏನಾಗುತ್ತೆ f dash of x. ಈಗ ನೋಡಿ sin x 5x raised to 4 minus into minus plus sin x. So minus x raised to 5 cos x ಅನ್ನು ಮಲ್ಟಿಪ್ಲೈ ಮಾಡೋಣ ಮಕ್ಕಳೇ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೋಡಿ cos x into x raised to 5 x raised to 5 cos x. ಅರ್ಥ ಆಗ್ತಾ ಇದೆ ಅಲ್ವಾ. ಈ cos x ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. x raised to 5 into cos x raised to 5 into cos x. So minus into plus minus cos x into cos x cos square x ಆಗುತ್ತೆ ಮಕ್ಕಳೇ. ಹೋಲ್ ಡಿವೈಡೆಡ್ ಬೈ ಏನಾಗಿದೆ sin square x ಆಗಿದೆ. ಅರ್ಥ ಆಯ್ತಲ್ವಾ. ತುಂಬಾ ಸುಲಭವಾಗಿದೆ ಮಕ್ಕಳೇ ಪ್ರಶ್ನೆ. f dash of x ದ ಡೆರಿವೇಟಿವ್ f dash of x ಆಗಿರುತ್ತೆ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. So sin x into 5x raised to 4 5x raised to 4 into sin x. ಈ sin x ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. sin x into sin x sin square x ಆಗಿದೆ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ಈಗ ಮೈನಸ್ ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ. ಮೈನಸ್ into this minus x raised to 5 cos x ಮೈನಸ್ ಇಂಟು ಮೈನಸ್ ಪ್ಲಸ್ cos ಸ್ಕ್ವೇರ್ x ಆಗಿದೆ ಮಕ್ಕಳೇ. ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ sin ಸ್ಕ್ವೇರ್ x ಆಗುತ್ತೆ. ಅರ್ಥ ಆಯ್ತಲ್ವಾ ಎಲ್ಲರಿಗೂ. ಸೊ ಈಗ ನೋಡಿ ಏನಾಗುತ್ತೆ 5x raised to 4 ಪ್ಲಸ್ sin x. ನೋಡಿ ಈಗ ಅರ್ಥ ಮಾಡ್ಕೊಳ್ಳಿ. ಮೈನಸ್ x raised to 5 cos x. ಈಗ ಏನು ಉಳಿತಾ ಇದೆ ನೋಡಿ ಮಕ್ಕಳೇ sin ಸ್ಕ್ವೇರ್ x ಪ್ಲಸ್ cos ಸ್ಕ್ವೇರ್ x ಅಂದ್ರೆ ಎಷ್ಟು sin ಸ್ಕ್ವೇರ್ x ಪ್ಲಸ್ cos ಸ್ಕ್ವೇರ್ x 10th ಇದ್ದಾಗ ಕಲ್ತಿದ್ದೀರಿ ಮಕ್ಕಳೇ. ಸೊ sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ x ಅಂದ್ರೆ ಎಷ್ಟು 1 ಆಗಿದೆ ಮಕ್ಕಳೇ. ಸೊ 1 ಅನ್ನ ಬರಿತಾ ಇದ್ದೀರಿ. ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ sin ಸ್ಕ್ವೇರ್ x ಬರುತ್ತೆ ಮಕ್ಕಳೇ. ಸೊ ಇದು ನಿಮ್ದು ಏನಾಗಿದೆ ಈಗ 4 ಮಾರ್ಕ್ಸ್ ಸಿಕ್ತು. ಅರ್ಥ ಆಯ್ತಲ್ವಾ. ಸೊ ಇದನ್ನ ಏನ್ ಬರಿಬೇಕಾಗಿಲ್ಲ, ಇದು ಫಾರ್ಮುಲಾ ಇದೆ, ಇದರದ ಅವಶ್ಯಕತೆ ಇರೋಲ್ಲ. ಸೊ ಬೋರ್ಡ್ ಮೇಲೆ ಏನ್ ಕಾಣಿಸ್ತಾ ಇದೆಯಲ್ಲ ಇದೇ ನಿಮ್ಮ ಉತ್ತರ ಆಗಿದೆ. ಸೊ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಮುಂದಿನ ಪ್ರಶ್ನೆಗಳನ್ನ.
So I hope you understood this video. So if you are understanding something from this video, please like and subscribe my channel. So ಸ್ವಲ್ಪನಾದ್ರೂ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. Each like will inspire me to do the next video, dear students. I hope you will support us. So we'll meet you in my next class. तब तक लगे रहो मैथ्स के साथ. Thank you, dear students. ಇದನ್ನ ಕಾಪಿ ಮಾಡಿ.